ಓಕೆ ಓಕೆ ನಾನು ಈ ಮಾಧ್ಯಮದ ಮುಖಾಂತರ ರಾಜ್ಯದ ನಾಗರಿಕರಿಗೆ ಮತ್ತು ರಾಷ್ಟ್ರೀಯ ಎಲ್ಲ ನನ್ನ ಮನುಕುಲಕ್ಕೆ ನಾನು ಇವತ್ತು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಏನು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸುದ್ದಿಯಾಗಿ ಹಾಸನ ಸಂಸದರಾದಂಥ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ದೇಶದಲ್ಲಿ ದೊಡ್ಡ ಸಂಚಲನ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರು ಕಾರ್ತಿಕ್ ಅವರು ಒಂದು ಹೇಳಿಕೆಯನ್ನು ವಿಡಿಯೋವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇವತ್ತಲ್ಲಿ ಆತನ ಹೇಳಿದನಲ್ಲಿ ನಾವು 12-13 ವರ್ಷದಿಂದ ನಾನಲ್ಲಿ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿದ್ದೆ. ನಾನಲ್ಲಿ ಅವರಿಂದ ಭಾಳ ನೋವಿಗೆ ನಾನು ಸಿಲಿಕೊಂಡಲ್ಲಿ, ಅವರಿಂದ ಭಾಳ ತೊಂದರೆಗೆ ಅನುಭವಿಸಿ ನಾನಲ್ಲಿ ನನ್ನ ಆಸ್ತಿನ ಕಳ್ಕೊಂಡೆ. ನನ್ನಲ್ಲಿ ನನ್ನ ಹೆಂಡತಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ನನಗಲ್ಲಿ ಭಾಳ ತೊಂದರೆ ಕೊಟ್ಟರು. ನನಗಲ್ಲಿ ನಾವು ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಲಿಲ್ಲ. ಅಲ್ಲಿ ಯಾವ ಕಾಂಗ್ರೆಸ್ ತರ್ತಕ್ಕೆ ಹೋದ್ರು ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಾವು ಕಾಂಗ್ರೆಸ್ ತರ್ತಕ್ಕೆ ಹೋದ್ರೆ ನ್ಯಾಯ ಸಿಗಲಿಲ್ಲ ನಮಗೆ ಅಲ್ಲಿ. ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರು ಲಾಯರ್ ಆಗಿರೋದ್ರಿಂದ ಅದಕ್ಕೊಂದು ನನ್ನ ನೋವು ಹೇಳ್ಕೊಂಡೆ ಅಂತ ಹೇಳ್ತೀನಿ. ಸತ್ಯ ಅದು, ಒಪ್ಪತ್ತಿನ ಅಲ್ಲಿ. ಫಸ್ಟ್ ಪಾಯಿಂಟು, ಕಾಂಗ್ರೆಸ್ ತರ್ತಕ್ಕೆ ಹೋಗಿದ್ರು ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳೋರಿ ಅಂತ ಅಂದರೆ ಇದು ಫಸ್ಟ್ ಪಾಯಿಂಟ್. ಇದು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ನನ್ನ ಮೇಲೆ ಪ್ರಜ್ವಲ್ ರೇವಣ್ಣವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರಲ್ಲಿ. ಆ ಸ್ಟೇನ ವೆಕೆಟ್ ಮಾಡಿಸಿ ಅಂತೇಳಿ ನಾನು ಒಂದು ಪೆನ್ ಡ್ರೈವನ್ನು ದೇವರಾಜೇಗೌಡರಿಗೆ ಕೊಟ್ಟು, ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟರು ಅಂತೇಳಿ ಒಪ್ಕೊಂಡಿದ್ದಾನೆ ಅವನಲ್ಲಿ. ಸೆಕೆಂಡ್ ಪಾಯಿಂಟ್ ಅಡ್ಮಿಟೆಡ್ ಇದು. ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕ್ ಹತ್ರ ಇತ್ತು ಅಂತ ಆಯ್ತು ಅಲ್ಲಿಗೆ. ಆ ಪೆನ್ ಡ್ರೈವ್ನ ಯಾಕೆ ನನಗೆ ಕೊಟ್ಟರು ಅಂತ ಅಂದರೆ, ನಾನೊಬ್ಬ ವಕೀಲರಾಗಿರೋದ್ರಿಂದ ಅಲ್ಲಿ ಅವನ ಕೇಸಲ್ಲಿ ನಾನು ವಕಾಲತ್ ಹಾಕೋಕ್ಕೋಸ್ಕರ ಆತನೇ ಒಪ್ಕೊಂಡಲ್ಲಿ ಅವರಿಗೆ ವಕಾಲತ್ತು ಮತ್ತು ಕೋರ್ಟಿಂದ ಬಂದಂಥ ಸಮನ್ಸ್ ಕಾಪಿಯನ್ನು ಫೈಲ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಪೆನ್ ಡ್ರೈವ್ನ ಕೊಟ್ಟೆ ಅಂತ ಒಪ್ಕೊಂಡಿದ್ದಾನೆ. ಇದು ಥರ್ಡ್ ಪಾಯಿಂಟ್, ಅಡ್ಮಿಟೆಡ್ ಪಾಯಿಂಟ್ ಇದು. ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕು ಅಂತೇಳಿ ಅವ್ನು ಹೇಳಿದ್ದ. ಅಲ್ಲಿ ನಾನೊಬ್ಬ ವಕೀಲರ ಹತ್ರ ಯಾವುದೇ ಕಕ್ಷಿದಾರ ಬಂದಾಗ ಅಲ್ಲಿ ಸತ್ಯಾಸತ್ಯತೆ ತಿಳ್ಕೊಂಡು ನಾವಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕಾದ್ರೆ ನಮ್ಮ ವೃತ್ತಿ ಧರ್ಮ ಅದು. ಸೊ ಆತನೇ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಪೆನ್ ಡ್ರೈವ್ ಕೊಟ್ಟಿ ಅಂತ ಅವ್ನು ಒಪ್ಕೊಂಡಿದ್ದಾನಲ್ಲಿ ಅದು ಸತ್ಯ. ಅದು ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೆ ನಾನು. ಆದರೆ ನಾನು ಪೆನ್ ಡ್ರೈವ್ ತಗೊಂಡ ನಂತರ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಒಂದು ಮಾತನ್ನು ಹೇಳಿದೆ ಅಂತ ಅವ್ನು ಹೇಳ್ತಾನೆ ಅಲ್ಲಿ, ಇದನ್ನು ಯಾರಿಗೂ ಕೊಡಲ್ಲ, ಅದು ಜಡ್ಜ್ ಮುಂದೆ ಮಾತ್ರ ಕೊಡ್ತೀನಿ. ಅಲ್ಲಿ ಜಡ್ಜ್ ಕೋರ್ಟಲ್ಲಿ ನಿಮ್ಗೆ ನ್ಯಾಯ ಸಿಗ್ತಾರೆ ಅಂತ ಹೇಳಿದ್ರೆ ಅವನು ಅಡ್ಮಿಟ್ ಮಾಡ್ಕೊಂಡಾನೆ. ಫೋರ್ತ್ ಪಾಯಿಂಟ್ ಇದು. ನಾನು ಇದಾದ ನಂತರ ಹಲವಾರು ಮಾಧ್ಯಮದಲ್ಲಿ ಟಿವಿಯಲ್ಲಿ ಕೂಡ ಹೇಳಿದ್ದೀನಿ. ನಾನಲ್ಲಿ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ, ಗೌರವ ಮತ್ತು ಶೀಲದ ಪ್ರಶ್ನೆ ಇದು. ಆ ಮಾಧ್ಯಮದಲ್ಲಿ ಯಾವುದೋ ಬಿಡುಗಡೆ ಆಯಿತು ಅಂತಂದರೆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ತದಲ್ಲಿ. ಅದನ್ನು ಏನೇ ಆದರೂ ಕೂಡ ನಾನು ಜಡ್ಜ್ ಮುಂದೆ ಕೊಡ್ತೀನಿ, ಅಂದರೆ ಕೋರ್ಟಿಗೆ ಮಾತ್ರ ಕೊಡ್ತೀನಿ ಅಂತೇಳಿ ನಾನು ಹೇಳಿಕೆಯನ್ನು ಕೊಡ್ತೀನಿ. ಸುಮಾರು 8-9 ತಿಂಗಳ ಹಿಂದೆ ಕೂಡ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನನಗೆ ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಆದರೆ ಒಂದು ಭಾಳ ಯಕ್ಷ ಪ್ರಶ್ನೆ ಏನಂತಂದರೆ, ಈ ಅಶ್ಲೀಲ ವಿಡಿಯೋ ರಿಲೀಸ್ ಆಯ್ತಲ್ಲ, ಅದು ನಾವು ಸೆಕೆಂಡ್ ಪಾಯಿಂಟ್ ತಾಳನಲ್ಲಿ ಕಾರ್ತಿಕ್ ಕೈಲಿ, ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗೆ ಬಂತು? ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು? SIT ತನಿಖೆ ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿ ತನಿಖೆಯಲ್ಲಿ ಇದನ್ನು ಮಾಡಬೇಕಲ್ವ ಈಗ. ಅವನ ಖಾಸಗಿ ವಿಡಿಯೋಗಳು, ಅದು ಪ್ರಜ್ವಲ್ ರೇವಣ್ಣನ ಮೊಬೈಲಲ್ಲಿ ಇರುವಂಥ ವಿಡಿಯೋ, ಅದು ಕಾರ್ತಿಕ್ ಕೈಗೆ ಹೆಂಗೆ ಬಂತು? ಅದು ಯಾರು ಡೌನ್ಲೋಡ್ ಮಾಡಿದ್ರು? ಹೆಂಗೆ ತಗೊಬಂದ್ರು ಅದ? ಆಮೇಲೆ ಕಾರ್ತಿಕ್ಕನ್ನೇ ಪಾರ್ಟಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಆತ ತನ್ನ ಗೆಲುವಿಗೋಸ್ಕರ ಹೆಣ್ಣು ಮಕ್ಕಳನ್ನ ಶೀಲವನ್ನು ಹರಣ ಮಾಡಿದ್ದಾನೆ ಹಾಸನ ಜಿಲ್ಲೆಯಲ್ಲಿ. ಈಗ ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ಕಾರ್ತಿಕ್ ಒಂದು ಈ ವಿಷಯ ಹೇಳಿರೋಂಥದ್ರಲ್ಲಿ DK ಶಿವಕುಮಾರ್, DK ಸುರೇಶ್ನ ಭೇಟಿ ಮಾಡಿದ್ದೆ ನಾನು ಅಲ್ಲಿ. ಇದೇ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ನ ಮತ್ತೆ ಅನುಪಮ ಜೊತೆ ಕರ್ಕೊಂಡು ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನಲ್ಲ ಅಲ್ಲಿ. ಈಗ ಉಲ್ಟಾ ಹೊಡಿತಾನ ಅವನು. ನಿಮ್ಮ ಮುಂದೆ ಅಡ್ಮಿಟ್ ಮಾಡ್ಕೊಂಡಿದ್ರಿ ವಿಚಾರ? ಅಡ್ಮಿಟ್ ಮಾಡ್ಕೊಂಡವನೇ. ಸೊ ಇವತ್ತು ಹೇಳಿದ್ನಲ್ಲ ಅವನಲ್ಲಿ ಕಾಂಗ್ರೆಸ್ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡ್ಬೇಕಾಗಿದ್ದರು ರಾಜ್ಯದಲ್ಲಿ? ಸರ್ಕಾರ ಯಾರ್ದೈತೆ? ಕಾಂಗ್ರೆಸ್ದು ಸರ್ಕಾರದ ಮೇನ್ ಮುಖ್ಯ ಕೀಪನ್ ಯಾರಿದ್ದಾರೆ ಅಲ್ಲಿ? ಹೌದಲ್ವಾ? ಸರಿ. ಒಂದು ಕಾರ್ತಿಕ್ ಹೇಳಿದಂತ ಎಲ್ಲಾ ಸತ್ಯಗಳು ಸತ್ಯ. ಅದಕ್ಕೆ ಕೊನೆಗೆ ಹೇಳ್ತಾನಲ್ಲ, ದೇವರಾಜೇಗೌಡರು ಬಿಟ್ಟಿರ್ಬಹುದು, ಆಮೇಲೆ ಪೆನ್ ಡ್ರೈವ್ ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಂಬಂದಿಲ್ಲ ಅಂತ ಹೇಳ್ತಾನಲ್ಲ, ಪುಣ್ಯಾತ್ಮ ಬಾರಪ್ಪ, ನನ್ನ ಮನೆಯಲ್ಲಿ CC ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ. ನೀನು ಬಂದು ಕೊಡ್ತೀನಿ, ಏನೇನು ಮಾತಾಡಿದ್ಯಾ ಆಯ್ತಾ? ಪೆನ್ ಡ್ರೈವ್ ನೀನು ಕೊಟ್ಟು ನಾನು ವಾಪಸ್ ತಗೊಬಂದು ನನಗೆ ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ.
ಇವತ್ತು ಯಾವನೋ ಒತ್ತಡಕ್ಕೆ ಮಣಿದು ರಾಜಕೀಯ ಕುತಂತ್ರಕ್ಕೆ ಮಣಿದು ನೀನಲ್ಲಿ ಅವ್ರ ಪರವಾಗಿ ಕೈ ಮುಕ್ಕಬಿಟ್ಟು ನೀನು ಹೇಳೋದಲ್ಲ. ಅಲ್ಲಿ ದೇವರಾಜೇಗೌಡರು ನಿರಂತರ 22 ವರ್ಷಗಳ ಕಾಲ ರಾಜಕೀಯದ ಹೋರಾಟ ಮಾಡ್ಕೊಂಡು ಬಂದವ್ರೆ. ತಲೆ ಬಗ್ಸೋ ಕೆಲಸ ಮಾಡಿಲ್ಲ, ತಲೆ ಹಿಡಿಯೋ ಕೆಲಸ ಮಾಡಿಲ್ಲ. ಸರ್ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಇನ್ನೊಂದು ಏನಂದ್ರೆ ದೇವರಾಜೇಗೌಡ ಅವ್ರನ್ನ ಹೊರತುಪಡಿಸಿ ನಾನು ಯಾರಿಗೂ ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳಿರೋಂಥ ವಿಚಾರ. ನೀವೇ ಕೂಡ ಹೇಳ್ಕೊಂಡಿದ್ದೀರಿ, ನೀವೇ ಪೋಸ್ಟರ್ ಕೂಡ ಹಾಕ್ತೀನಿ ಅಂತ ನೀವು ಅಂದ್ರೆ ಈ ರೀತಿಯಾಗಿ ವಿಡಿಯೋ ಅಂತ ಹೇಳಿದ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತನ್ನು ನೀವು ಡೈವರ್ಟ್ ಮಾಡಬೇಡಿ. ನಾನು ಹೇಳಿದೆ ಏನ್ ಹೇಳಿದೀನಿ ಅಂತ ಅಂದ್ರಲ್ಲಿ ಅಲ್ಲ, ಇದು ಕಾರ್ತಿಕ್ ಹೇಳಿರ್ತಕ್ಕಂಥ ಒಂದು ನಿಮಿಷ. ಅವನು ಹೇಳ್ತಾನೆ ಸರ್, ಅವನಲ್ಲಿ ಅವನು ಈಗ ನುಗ್ಗಿಸ್ಕೋಬೇಕಲ್ಲ. ಅಲ್ಲಿ ಒಂದು ಸಿಂಪಲ್ ಕ್ವಶನ್, ಪೆನ್ ಡ್ರೈವ್ ಹೆಂಗ್ ಬಂತು ಅವನಿಗೆ? ಎಲ್ಲಿಂದ ಬಂತು ಪೆನ್ ಡ್ರೈವ್ ಅವನಿಗೆ? ಅದು ಅವನು ಪ್ರಜ್ವಲ್ ಖಾಸಗಿ ವಿಡಿಯೋ, ಅದು ಹೆಣ್ಮಕ್ಳು ಭವಿಷ್ಯ ಐತೆ ಅದರಲ್ಲಿ. ಆ ಪೆನ್ ಡ್ರೈವ್ ಕಾರ್ತಿಕ್ ಯಾಕೆ ತಗೊಂಡ? ಸತ್ಯವಂತನಾಗಿದ್ದಾನ ಅವನ. ಆಮೇಲೆ ಈತನೇ ಪ್ರಜ್ವಲ್ ರೇವಣ್ಣಗೆ ಮೆಸೇಜ್ ಕಳಿಸ್ತಾನೆ, ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ. ನನ್ನ ಹತ್ರ ಈ ವಿಡಿಯೋ ಇದೆ, ಎಚ್ಚರಿಕೆಯಲ್ಲಿ ಇರುವಂತ ಇದೊಂದು ಹೇಳ್ತಾ ಇದೀನಿ ಕೇಳಿ. ಇವತ್ತು ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಗ ಪ್ರಜ್ವಲ್ ರೇವಣ್ಣ ಕೋರ್ಟಿಗೆ ಬಂದು ಸ್ಟೇ ತಗೋತಾನೆ, ಇಂಜೆಕ್ಷನ್ ಆರ್ಡರ್ ತಗೋತಾನೆ. ಹೇಳಿ ಅವ್ನು ಹೇಳಿಲ್ಲ ಅಂತೇಳಿ. ಸರ್ ಇನ್ನೊಂದು, ನಿಮ್ಗೆ ಪೆನ್ ಡ್ರೈವ್ ಕೊಟ್ಟಾದ್ಮೇಲೆ ಹಲವು ತಿಂಗಳ ಕಾಲ ನೀವು ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿರ್ಲಿಲ್ಲ ಅನ್ನೋ ಸರ್ ನೀವೆಲ್ಲ ಇದಿರಲ್ಲ ಮಾಧ್ಯಮದವರು, 81 ಜನ ಇದಾರೆ. ಇನ್ನ ಅವರೆಲ್ಲ ಅಪ್ಲಿಕೇಶನ್ ಅಬ್ಜೆಕ್ಷನ್ ಹಾಕ್ಬೇಕಲ್ಲ. ನಾವೇ ಹಾಕೋಣ, ನೀವೇನ್ ಹಾಕ್ತೀರ ನಿಮ್ಗೆ ಗೊತ್ತಿಲ್ವಲ್ಲ. ಅಲ್ಲಿ ಇವ್ನು 82ನೇ ಯಾರು ಇವನು ರೆಸ್ಪಾಂಡೆಂಟ್. ಇವನು 81 ಜನ ಇದಾರಲ್ಲ ಇನ್ನು ಟಿವಿ ಅವರು. ಇನ್ನ ನೋಟಿಸ್ ಅಂತದೆಲ್ಲ ಇದೆಯಾ ಅದು? ಸರ್ ಅಂದ್ರೆ ಅವರು ನಿಮ್ಮ ಹತ್ರ ಬಂದು ಪೆನ್ ಡ್ರೈವ್ ಕೊಟ್ಟು ಕಾಪಿ ಮಾಡ್ಕೊಂಡು ಪೆನ್ ಡ್ರೈವ್ ತಗೊಂಡು ಹೋಗಿದ ನಂತರ ಕಾಂಗ್ರೆಸ್ ಮುಖಂಡರ ಬಳಿ ಹೋಗಿದ್ದಾರೆ ಪೆನ್ ಡ್ರೈವ್. ಸರ್ ಅವ್ನು ಹೇಳಿದ್ನಿ ನಂತರ ಹೋಗ್ಯಾರೆ ಅಂತ ಅಲ್ಲ, ಅವನೇ ಅಡ್ಮಿಟ್ ಮಾಡ್ಕೊತಾನಲ್ಲ. ಕಾಂಗ್ರೆಸ್ ಹರ್ತಕ್ಕೆ ಹೋಗಿದ್ದೆ, ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾನಲ್ಲ. ಫಸ್ಟೇ ಹೋಗಿ ಬಂದವನೇ. ಅದು ಮರುಗಳಿಗೆಯಲ್ಲಿ ನಾನು ಮಾರನೇ ಬೆಳಿಗ್ಗೆ ನನ್ನಲ್ಲಿ ಯಾವಾಗ ಪೆನ್ ಡ್ರೈವ್ ಕಾಂಗ್ರೆಸ್ ಹರ್ತಕ್ಕೆ ಹೋಗಿ ಕೊಟ್ಟಿದ್ದೆ ನಾವಲ್ಲಿ, ಈ ಪೆನ್ ಡ್ರೈವ್ ನಮ್ಗೆ ಅವರಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂದಾಗ ನಾನು ಹೈಕಮಾಂಡ್ ಲೆಟರ್